ಎತ್ತು ಯಾರ ತಂಟೆಗೂ ಸುಮ್ನೆ ಹೋಗೋದಿಲ್ಲ, ತನ್ನ ಪಾಡಿಗೆ ತಾನಿರುತ್ತೆ. ಆದ್ರೆ ಕೆಣಕಿದ್ರೆ ಮಾತ್ರ ಧೂಳೆಬ್ಬಿಸಿ ಬಿಡುತ್ತೆ. ಇದು ಈ ರಾಶಿಯಲ್ಲಿ ಜನಿಸಿದವರ ಸಾಮಾನ್ಯ ಸ್ವಭಾವ. ತ್ರೀ ಸ್ಟಾರ್ ಮಂಗಳೂರು ಯೂಟ್ಯೂಬ್ ಚಾನೆಲ್ನ ಪರವಾಗಿ ನಮ್ಮ ಎಲ್ಲಾ ವೀಕ್ಷಕ ಬಾಂಧವರಿಗೆ ಆತ್ಮೀಯ ಸ್ವಾಗತ. ಇವತ್ತು ನಾವು ನಕ್ಷತ್ರಗಳ ಬಗ್ಗೆ ಇರುವ ಪುರಾಣ ಕಥೆಗಳ ಬಗ್ಗೆ ತಿಳಿಯೋಣ. ಹಾಗೆ ಶ್ರೀಕೃಷ್ಣ ಪರಮಾತ್ಮ ತನ್ನ ಜನನಕ್ಕೆ ರೋಹಿಣಿ ನಕ್ಷತ್ರವನ್ನೇ ಯಾಕೆ ಆಯ್ಕೆ ಮಾಡಿಕೊಂಡರು, ಅಂಥದ್ದೇನಿದೆ ರೋಹಿಣಿ ನಕ್ಷತ್ರದಲ್ಲಿ ಅನ್ನೋದರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಪುರಾಣದ ಕಥೆಯಂತೆ ಬ್ರಹ್ಮನ ಮಗನಾದ ದಕ್ಷನ 27 ಜನ ಹೆಣ್ಣು ಮಕ್ಕಳನ್ನ ಚಂದ್ರದೇವರಿಗೆ ಕೊಟ್ಟು ಮದುವೆ ಮಾಡುತ್ತಾರೆ. ಚಂದ್ರನ 27 ಜನ ಹೆಂಡತಿಯರೇ 27 ನಕ್ಷತ್ರಗಳು: ಅಶ್ವಿನಿ, ಭರಣಿ, ಕೃತಿಕಾ, ರೋಹಿಣಿ, ಮೃಗಶಿರ, ಆರ್ದ್ರ, ಪುನರ್ವಸು, ಪುಷ್ಯ, ಆಶ್ಲೇಷ, ಮಘ, ಹುಬ್ಬ, ಉತ್ತರ, ಹಸ್ತ, ಚಿತ್ತ, ಸ್ವಾತಿ, ವಿಶಾಖ, ಅನುರಾಧ, ಜ್ಯೇಷ್ಠ, ಮೂಲ, ಪೂರ್ವಾಷಾಢ, ಉತ್ತರಾಷಾಢ, ಶ್ರಾವಣ, ಧನಿಷ್ಠ, ಶತಭಿಷ, ಪೂರ್ವಭಾದ್ರ, ಉತ್ತರಾಭಾದ್ರ ಮತ್ತು ರೇವತಿ. ಚಂದ್ರನ 27 ಹೆಂಡತಿಯರಲ್ಲಿ ರೋಹಿಣಿ ಎಂದರೆ ಚಂದ್ರನಿಗೆ ಬಹಳ ಪ್ರೀತಿಯಂತೆ. ಹಾಗಾಗಿ ಆಕೆಯ ಜೊತೆಗೆ ಹೆಚ್ಚು ಸಮಯ ಕಳೆಯುವುದಕ್ಕೆ ಶುರು ಮಾಡ್ತಾರಂತೆ. ಇದರಿಂದ ಅಸೂಯೆಗೊಂಡ ಉಳಿದ ಪತ್ನಿಯರು ತಂದೆಯಾದ ದಕ್ಷನಲ್ಲಿ ತಮ್ಮ ಅಳಲನ್ನ ತೋಡಿಕೊಳ್ತಾರೆ. ದಕ್ಷನು ಚಂದ್ರನಿಗೆ ಎಲ್ಲಾ ಪತ್ನಿಯರ ಜೊತೆ ಸಮಾನವಾಗಿರಲು ಸಲಹೆ ನೀಡಿದ್ರೂ ಕೂಡ ಚಂದ್ರ ಮಾತ್ರ ರೋಹಿಣಿಯ ಮೇಲೆ ವಿಶೇಷವಾದ ಒಲವನ್ನ ಹೊಂದಿರ್ತಾರೆ. ಉಳಿದ ಮಕ್ಕಳು ತಂದೆ ಹತ್ತಿರ ಮತ್ತೆ ಮತ್ತೆ ದೂರು ಹಿಡ್ಕೊಂಡು ಬರ್ತಾನೆ ಇರ್ತಾರೆ. ಈ ದೂರುಗಳ ಪುನರಾವರ್ತನೆ ಆದಾಗ ದಕ್ಷನಿಗೆ ವಿಪರೀತ ಕೋಪ ಬರುತ್ತೆ. ಕೋಪದಿಂದ ಚಂದ್ರನಿಗೆ ಕ್ಷಯ ರೋಗದಿಂದ ಬಳಲುವಂತೆ ಶಪಿಸ್ತಾರೆ. ಈ ಶಾಪ ಚಂದ್ರನನ್ನು ಮಾತ್ರವಲ್ಲದೆ ಚಂದ್ರನ ಪ್ರಭಾವವನ್ನ ಅವಲಂಬಿಸಿರುವ ಇತರ ಜೀವಿಗಳು ಹಾಗೂ ಸಸ್ಯಗಳ ಮೇಲೂ ಪರಿಣಾಮ ಬೀರುತ್ತವೆ. ಹಾಗಾಗಿ ದೇವತೆಗಳು ಮಧ್ಯಪ್ರವೇಶಿಸಿ ಸಾಕಷ್ಟು ಮನವಿ ಮಾಡಿದ ನಂತರ ದಕ್ಷ ತನ್ನ ಶಾಪದ ಪ್ರಮಾಣವನ್ನ ಕಡಿಮೆ ಮಾಡುತ್ತಾರೆ. ಸರಸ್ವತಿ ತೀರ್ಥದಲ್ಲಿ ಚಂದ್ರನು ಸ್ನಾನ ಮಾಡುವ ಮೂಲಕ ಪ್ರತಿ ತಿಂಗಳ ಅರ್ಧದಷ್ಟು ರೋಗದಿಂದ ಮುಕ್ತನಾಗಲು ಅವಕಾಶ ಮಾಡಿಕೊಡ್ತಾರೆ. ಅಲ್ಲಿಂದ ಈಚೆಗೆ ಚಂದ್ರ ಹಿಗ್ಗುತ್ತಾ ಹಾಗೆ ಅಮಾವಾಸ್ಯೆ ಹತ್ತಿರವಾಗ್ತಾ ಇದ್ದಂತೆ ಕುಗ್ಗುತ್ತಾ ಹೋಗ್ತಾರೆ. ಅಲ್ಲದೆ ಪ್ರತಿ ತಿಂಗಳು 27 ನಕ್ಷತ್ರಗಳಿಗೂ ಭೇಟಿ ನೀಡಿ ಮುಂದುವರಿತಾರೆ ಅಂತ ನಮ್ಮ ಪೌರಾಣಿಕ ಕಥೆಗಳು ಹೇಳುತ್ತವೆ. ಇದಿಷ್ಟು ಚಂದ್ರ ಹಾಗೂ 27 ನಕ್ಷತ್ರಗಳ ಕಥೆ. ಈಗ ಈ ನಕ್ಷತ್ರಗಳಲ್ಲಿ ವಿಶೇಷವಾದ ನಕ್ಷತ್ರ ರೋಹಿಣಿ ನಕ್ಷತ್ರದ ಬಗ್ಗೆ ಹೇಳ್ತೀನಿ. ರೋಹಿಣಿ ಚಂದ್ರನ ನೆಚ್ಚಿನ ಮಡದಿ. ಹಾಗಾಗಿ ರೋಹಿಣಿಯನ್ನ ನಕ್ಷತ್ರಗಳ ದೇವತೆ ಅಂತ ಹೇಳ್ತಾರೆ. ಭಾರತೀಯ ಜ್ಯೋತಿಷಾಸ್ತ್ರದ ಪ್ರಕಾರ ನಕ್ಷತ್ರ ಪುಂಜದ 27 ನಕ್ಷತ್ರಗಳಲ್ಲಿ ರೋಹಿಣಿ ನಕ್ಷತ್ರಕ್ಕೆ ವಿಶೇಷವಾದ ಸ್ಥಾನವಿದೆ. ಆಕಾಶದಲ್ಲಿ ಇದು 4ನೇ ನಕ್ಷತ್ರವಾಗಿದೆ. ಈ ನಕ್ಷತ್ರದಲ್ಲಿ ಜನಿಸಿದವರು ವೃಷಭ ರಾಶಿಯವರಾಗಿರ್ತಾರೆ. ವೃಷಭ ಅಂದ್ರೆ ಎತ್ತು. ಎತ್ತು ಯಾರ ತಂಟೆಗೂ ಸುಮ್ನೆ ಹೋಗೋದಿಲ್ಲ, ತನ್ನ ಪಾಡಿಗೆ ತಾನಿರುತ್ತೆ. ಆದ್ರೆ ಕೆಣಕಿದ್ರೆ ಮಾತ್ರ ಧೂಳೆಬ್ಬಿಸಿ ಬಿಡುತ್ತೆ. ಇದು ಈ ರಾಶಿಯಲ್ಲಿ ಜನಿಸಿದವರ ಸಾಮಾನ್ಯ ಸ್ವಭಾವ. ಈ ರಾಶಿಯವರ ಅಧಿದೇವತೆ ಬ್ರಹ್ಮ ಹಾಗೂ ಇದು ಚಂದ್ರನಿಂದ ಆಳಲ್ಪಡುತ್ತದೆ. ಚಂದ್ರ ರೋಹಿಣಿಯನ್ನ ತುಂಬಾ ಪ್ರೀತಿಸಿದ್ರು ಅನ್ನೋ ಕಾರಣಕ್ಕೆ ರೋಹಿಣಿಯ ಬಗ್ಗೆ ಇತರ ಪತ್ನಿಯರು ಅಸೂಯೆ ಪಟ್ಟಂತೆ ಈ ನಕ್ಷತ್ರದವರ ನಿಜ ಜೀವನದಲ್ಲೂ ಈ ತರ ಘಟನೆಗಳನ್ನು ನಡೆಯುವುದನ್ನ ನಾವು ಕಾಣಬಹುದು. ಈ ನಕ್ಷತ್ರದವರು ಅವರ ಪಾಡಿಗೆ ಅವರು ಕೆಲಸ ಮಾಡಿಕೊಂಡು ಇದ್ರೂ ಕೂಡ ಸುತ್ತಲಿನ ಜನ ಸುಮ್ನೆ ಅಸೂಯೆ ಪಡ್ತಾರೆ. ಹಾಗೆ ಅವರ ಜೊತೆ ಸ್ಪರ್ಧೆಗೆ ಇಳಿದು ಬಿಡ್ತಾರೆ. ಬೇರೆಯವರನ್ನ ಅಸೂಯೆಗೊಳಿಸೋದು ಅಂದ್ರೆ ಸುಮ್ನೆನಾ? ಅವರಲ್ಲಿ ಇಲ್ಲದ ಸಾಮರ್ಥ್ಯ ನಮ್ಮಲ್ಲಿ ಇದ್ದಾಗ ಮಾತ್ರ ಜನ ನಮ್ಮನ್ನ ಕಂಡು ಅಸೂಯೆ ಪಡೋದು. ನಮ್ಮನ್ನ ಕಂಡು ಅಸೂಯೆ ಪಡ್ತಾ ಇದ್ದಾರೆ ಅಂದ್ರೆ ಅದು ಕೂಡ ನಮ್ಮದೊಂದು ಸಾಮರ್ಥ್ಯವೇ. ರೋಹಿಣಿ ನಕ್ಷತ್ರದ ಸಾಮರ್ಥ್ಯ ಇನ್ನೂ ತುಂಬಾ ಇದೆ. ಹಾಗಾಗಿ ಶ್ರೀಕೃಷ್ಣ ಪರಮಾತ್ಮ ತನ್ನ ಜನನಕ್ಕೆ ರೋಹಿಣಿ ನಕ್ಷತ್ರವನ್ನೇ ಆಯ್ಕೆ ಮಾಡಿಕೊಳ್ತಾರೆ. ಹಿಂದೂ ಪುರಾಣಗಳು ಶ್ರೀಕೃಷ್ಣನಿಗೆ ಹೆಚ್ಚಿನ ಮಹತ್ವ ನೀಡುತ್ತವೆ. ಶ್ರೀಕೃಷ್ಣ ಪರಮಾತ್ಮ ಮತ್ತು ರೋಹಿಣಿ ನಕ್ಷತ್ರ ಸ್ವರ್ಗೀಯ ಸಂಬಂಧವನ್ನ ಹೊಂದಿದೆ. ದೇವರ ಅದ್ಭುತ ಜೀವನಯಾನಕ್ಕೆ ವಿಶ್ವ ಶಕ್ತಿಗಳ ಸಾಮರಸ್ಯದ ಜೋಡಣೆಯನ್ನ ಈ ರೋಹಿಣಿ ನಕ್ಷತ್ರ ನೆರವೇರಿಸಿದೆ.
ರೋಹಿಣಿಯನ್ನ ರಥ ಅಥವಾ ಬಂಡಿಯಿಂದ ಸಂಕೇತಿಸಲಾಗುತ್ತೆ. ಇದು ಚಲನಶೀಲತೆ ಹಾಗೂ ಸಮೃದ್ಧಿಯನ್ನ ಪ್ರತಿನಿಧಿಸುತ್ತೆ. ಬ್ರಹ್ಮಾಂಡದ ಸೃಷ್ಟಿಕರ್ತ ಬ್ರಹ್ಮದೇವರೊಂದಿಗೆ ಸಂಬಂಧ ಹೊಂದಿದ ಮಂಗಳಕರ ನಕ್ಷತ್ರ ರೋಹಿಣಿ ನಕ್ಷತ್ರ. ಈ ಶಕ್ತಿಶಾಲಿ ನಕ್ಷತ್ರದ ಅಧಿದೇವತೆ ಬ್ರಹ್ಮನಾದ್ದರಿಂದಲೇ ಶ್ರೀಕೃಷ್ಣನ ಅವತಾರಕ್ಕೆ ವಿಶೇಷವಾದ ಪರಿಶ್ರಮ ಮತ್ತು ಧೈರ್ಯವನ್ನ ಬ್ರಹ್ಮದೇವರು ನೀಡುತ್ತಾರೆ. ಈ ನಕ್ಷತ್ರದ ಪ್ರಭಾವದಿಂದ ಮಾತ್ರ ಶ್ರೀಕೃಷ್ಣ ಪರಮಾತ್ಮನಿಗೆ ಶುದ್ಧ ವ್ಯಕ್ತಿತ್ವ, ಆಕರ್ಷಕ ಪ್ರಭಾವಲಯ ದೊರಕೋದಕ್ಕೆ ಸಾಧ್ಯ ಅನ್ನೋದು ಗೊತ್ತಿತ್ತು. ಹಾಗಾಗಿಯೇ ಶ್ರೀಕೃಷ್ಣ ಪರಮಾತ್ಮ ಶ್ರಾವಣ ಮಾಸದ ಕೃಷ್ಣ ಪಕ್ಷದ 8ನೇ ದಿನದಂದು ರೋಹಿಣಿ ನಕ್ಷತ್ರದಲ್ಲಿಯೇ ಜನಿಸುತ್ತಾರೆ. ರೋಹಿಣಿ ನಕ್ಷತ್ರದೊಂದಿಗೆ ಭಗವಂತನ ಸಂಬಂಧ ಬಹಳ ವಿಶೇಷವಾಗಿತ್ತು. ಈ ನಕ್ಷತ್ರದ ದೈವತ್ವವು ಶ್ರೀಕೃಷ್ಣನಷ್ಟೇ ಅದ್ಭುತವಾಗಿದೆ. ರೋಹಿಣಿ ನಕ್ಷತ್ರದ ಕಾರ್ಯವೈಖರಿ ಮತ್ತು ಶಕ್ತಿ ಅಪಾರ. ಶ್ರೀಕೃಷ್ಣ ಪರಮಾತ್ಮನೊಂದಿಗೆ ಬಾಂಧವ್ಯ ಹೊಂದುವ ಮೂಲಕ ಆ ಶಕ್ತಿಯನ್ನ ಜಾಗೃತಗೊಳಿಸಲು, ಪ್ರಾಪ್ತಿಗೊಳಿಸಲು ಸಾಧ್ಯ ಆಯಿತು. ಪ್ರೀತಿಯ ಪರಮಾವಧಿ ರೋಹಿಣಿಯ ನಿಜವಾದ ಸ್ವಭಾವ. ಆದ್ದರಿಂದಲೇ ಶ್ರೀಕೃಷ್ಣನ ಪರಮಾತ್ಮ ಕೂಡ ನಾನು ನಕ್ಷತ್ರಗಳಲ್ಲಿ ರೋಹಿಣಿ ಅಂತ ಹೇಳ್ತಾರೆ. ಈ ನಕ್ಷತ್ರದ ಶಕ್ತಿ ಸಾಮರ್ಥ್ಯದ ಅರಿವಿದ್ದರಿಂದಲೇ ಶ್ರೀಕೃಷ್ಣ ಪರಮಾತ್ಮ ಉದ್ದೇಶಪೂರ್ವಕವಾಗಿ ರೋಹಿಣಿ ನಕ್ಷತ್ರವನ್ನ ತನ್ನ ಜನ್ಮ ನಕ್ಷತ್ರವನ್ನಾಗಿ ಆರಿಸಿಕೊಳ್ತಾರೆ. ರೋಹಿಣಿ ನಕ್ಷತ್ರದಲ್ಲಿ ಜನಿಸಿದ್ದರಿಂದಲೇ ದೈವಿಕ ಗುಣಗಳ ಸಮೂಹವೇ ಪರಮಾತ್ಮನಿಗೆ ಒದಗಿ ಬಂದಿತ್ತು. ಶ್ರೀಕೃಷ್ಣ ಪರಮಾತ್ಮ ಜನಿಸಿದಾಗ ರೋಹಿಣಿ ನಕ್ಷತ್ರ ವಿಶೇಷವಾದ ಆಶೀರ್ವಾದವನ್ನ ನೀಡಿತ್ತು. ಇದರಿಂದಾಗಿ ಶ್ರೀಕೃಷ್ಣ ಪರಮಾತ್ಮನ ಪಾಂಡಿತ್ಯ ಎಲ್ಲರನ್ನ ಮಂತ್ರಮುಗ್ಧಗೊಳಿಸಿತು. ಹಾಗೆ ಆಧ್ಯಾತ್ಮಿಕ ಜ್ಞಾನವನ್ನ ಸಮಸ್ತ ಮನುಕುಲಕ್ಕೆ ಹರಡುವಲ್ಲಿ ಪ್ರಧಾನ ಪಾತ್ರ ವಹಿಸಿತು. ಈ ನಕ್ಷತ್ರದ ಪ್ರಭಾವದಿಂದಾಗಿ ಭೂಮಿಯ ಮೇಲಿನ ರಾಕ್ಷಸ ಮಾಯಾಶಕ್ತಿಗಳನ್ನ ಪರಾಭವಗೊಳಿಸುವ ಸಾಮರ್ಥ್ಯ ಒದಗಿ ಬಂತು. ಸದಾಚಾರ, ಧರ್ಮ, ಮಾನವೀಯತೆಯನ್ನ ಪುನಃಸ್ಥಾಪಿಸುವ ಮತ್ತು ಉನ್ನತೀಕರಿಸುವ ದೈವಿಕ ಧೈರ್ಯವನ್ನ ನಿರ್ವಹಿಸಲು ಈ ನಕ್ಷತ್ರ ದಾರಿ ಮಾಡಿಕೊಟ್ಟಿದೆ. ಹಾಗಾಗಿ ರೋಹಿಣಿ ನಕ್ಷತ್ರ ಶ್ರೀಕೃಷ್ಣ ದೇವರ ಅತೀ ಪ್ರೀತಿಯ ನಕ್ಷತ್ರ ಅಂತ ಅನಿಸಿದೆ. ಯಾರೆಲ್ಲ ರೋಹಿಣಿ ನಕ್ಷತ್ರದಲ್ಲಿ ಜನಿಸಿದಿರೋ ಅವರೆಲ್ಲರಿಗೂ ಈ ನಕ್ಷತ್ರದ ವಿಶೇಷತೆ ಗೊತ್ತಾಯ್ತಲ್ವಾ? ನಾನು ಕೂಡ ಇದೇ ರೋಹಿಣಿ ನಕ್ಷತ್ರ ವೃಷಭ ರಾಶಿಯಲ್ಲೇ ಜನಿಸಿದ್ದು. ಶ್ರೀಕೃಷ್ಣ ಪರಮಾತ್ಮ ನನ್ನ ಆರಾಧ್ಯ ದೇವರು. ಇವತ್ತು ರೋಹಿಣಿ ನಕ್ಷತ್ರದ ಬಗ್ಗೆ ಇಷ್ಟೆಲ್ಲ ಹೇಳಿದೆ. ಹಾಗಾದ್ರೆ ಬೇರೆ ರಾಶಿಯವರು ಅನ್ಕೊಳ್ಬಹುದು, ಬೇರೆ ನಕ್ಷತ್ರಗಳಿಗೆ ಪ್ರಭಾವವೇ ಇಲ್ವಾ ಅಂತ. ದಯವಿಟ್ಟು ಹಾಗೆ ಅನ್ಕೋಬೇಡಿ. ಯಾಕೆಂದ್ರೆ ಪ್ರತಿಯೊಂದು ನಕ್ಷತ್ರಗಳು ಕೂಡ ಸಕಾರಾತ್ಮಕ ಹಾಗೂ ನಕಾರಾತ್ಮಕ ಗುಣಗಳ ಸಂಯೋಜನೆಯಾಗಿದೆ. ರಾಶಿ, ನಕ್ಷತ್ರ ಯಾವುದೇ ಆಗಿದ್ರೂ ನಮ್ಮ ಇಚ್ಛಾಶಕ್ತಿ ಬಲವಾಗಿರಬೇಕು. ಅದೇ ಯಶಸ್ಸಿನ ಬಹುದೊಡ್ಡ ರಹಸ್ಯ. ಎಲ್ಲರಿಗೂ ಒಳ್ಳೆಯದಾಗಲಿ. ರಾಧೆ ರಾಧೆ.